ದೇವರ ಹಣ ಲೂಟಿ ಲೆಕ್ಕ ಎಲ್ಲಿ? ಬಗೆದಷ್ಟು ಬಯಲಾಗ್ತಿದೆ ಅಕ್ರಮ. ಶ್ರೀರಾಮನ ಶಾಪ ಯಾವ ಪಕ್ಷಕ್ಕೆ? ಅಯೋಧ್ಯೆ ರಾಮ ಮಂದಿರದಲ್ಲಿನ ದೇವರ ಹಣ ಲೂಟಿ ಪ್ರಕರಣ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ಟ್ವಿಸ್ಟ್ ಪಡ್ಕೊಂತಿದೆ. ಜೊತೆಗೆ ಬಗದಷ್ಟು ಬಯಲಾಗ್ತಿದೆ ಅಕ್ರಮ. ಜೊತೆಗೆ ಹಲವು ಅನುಮಾನಗಳು ಇದೀಗ ದುತ್ತಂತ ಎದ್ದು ಕೂತಿವೆ. ಹಾಗಾದ್ರೆ ಏನವು ಅನುಮಾನಗಳು? ಶ್ರೀರಾಮನ ಶಾಪ ಯಾವ ರಾಜಕೀಯ ಪಕ್ಷಕ್ಕೆ ತಟ್ಟುತ್ತೆ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಮ ಮಂದಿರಕ್ಕೆ ನೀಡಲಾಗಿದ್ದ ದೇಣಿಗೆ ದುರುಪಯೋಗ ಈಗ ದೇಶಾದ್ಯಂತ ಚರ್ಚೆ ಆಗ್ತಿದೆ. ವಿಶೇಷ ತನಿಖಾ ತಂಡ ಹಲವಾರು ಲೋಪಗಳನ್ನು ಬಹಿರಂಗಪಡಿಸಿದ ನಂತರ ಅಯೋಧ್ಯೆಯ ರಾಮ ಮಂದಿರದಲ್ಲಿ ದೇಣಿಗೆಗಳ ದುರುಪಯೋಗವು ದೇವಾಲಯದ ದೇಣಿಗೆ ನಿರ್ವಹಣಾ ವ್ಯವಸ್ಥೆಯನ್ನ ಪರಿಶೀಲನೆಗೆ ಒಳಪಡಿಸಿದೆ. ನಗದು ಮತ್ತು ಬೆಲೆ ಬಾಳುವ ವಸ್ತುಗಳ ಎಣಿಕೆಯಲ್ಲಿ ಭಾಗಿಯಾಗಿರುವ 8 ಜನರನ್ನ ಬಂಧಿಸಲಾಗಿದೆ. ತನಿಖೆಯಲ್ಲಿ ಇಲ್ಲಿಯವರೆಗೆ ಕಂಡು ಬಂದಿರುವ ಕೆಲವು ಅಂಶಗಳು ಇದೀಗ ಭಾರಿ ಕುತೂಹಲ ಕೆರಳಿಸುತ್ತಿವೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಹಲವು ಗಂಭೀರ ಪ್ರಶ್ನೆಗಳನ್ನೆತ್ತಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಟ್ರಸ್ಟ್ಗೆ ಉದ್ಯಮಿ ಮುಖೇಶ್ ಅಂಬಾನಿ ನೀಡಿರುವ ಕೋಟ್ಯಾಂತರ ರೂಪಾಯಿ ದೇಣಿಗೆಯ ಲೆಕ್ಕ ಇನ್ನೂ ಅದ್ಯಾಕೆ ಬಹಿರಂಗಪಡಿಸಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಈ ಕುರಿತು ಹಾಲಿ ಅಥವಾ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆ ನಡೆಸಬೇಕು ಅಂತಾನೂ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲ, ರಾಮ ಮಂದಿರ ಟ್ರಸ್ಟ್ ದೇಣಿಗೆಯ ಲೆಕ್ಕ ನೀಡುವ ಅಗತ್ಯವಿಲ್ಲ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನ ಕಾವುಂಗ ನ ಕಾನೆ ದುಂಗ ಅಂತ ಹೇಳಿದ್ರು. ಆದ್ರೀಗ ಪ್ರಹ್ಲಾದ್ ಜೋಶಿ ಅವರು ರಾಮ ಮಂದಿರ ಟ್ರಸ್ಟ್ ಲೆಕ್ಕ ನೀಡಬೇಕಾಗಿಲ್ಲ ಅಂತ ಹೇಳುತ್ತಿದ್ದಾರೆ. ಅಂದ್ರೆ ಅವರು ಪ್ರಧಾನಿ ಕಚೇರಿಯ ನಿಲುವಿಗೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಟ್ರಸ್ಟ್ ನಿಂದ ಲೆಕ್ಕ ಕೇಳುತ್ತಿರುವುದು ಪ್ರಧಾನಿಯವರ ಕಚೇರಿಯೇ, ಆದ್ರೆ ಟ್ರಸ್ಟ್ ವಿವರ ನೀಡುತ್ತಿಲ್ಲ. ಇದನ್ನ ಸಮರ್ಥಿಸುವ ಮೂಲಕ ಪ್ರಹ್ಲಾದ್ ಜೋಶಿ ಅವರು ಈ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ BK ಹರಿಪ್ರಸಾದ್ ಆರೋಪಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಹಾಗೂ RSS ವಿರುದ್ಧ ವಾಗ್ದಾಳಿ ನಡೆಸಿರುವ BK ಹರಿಪ್ರಸಾದ್ 12ನೇ ಶತಮಾನದಲ್ಲಿ ಮಹಮ್ಮದ್ ಗಜ್ನಿ ದೇವಾಲಯಗಳನ್ನ ಲೂಟಿ ಮಾಡಿದ್ನೋ, ಅದರ ನಂತರ ದೇವಾಲಯಗಳನ್ನ ಲೂಟಿ ಮಾಡುತ್ತಿರುವುದು ಎಂದ್ರೆ ಬಿಜೆಪಿ ಮತ್ತು RSS. ನನಗೆ ಯಾವ ದೇವಾಲಯ ಎಂಬುದು ಮುಖ್ಯವಲ್ಲ, ಅದು ರಾಮ ಲಕ್ಷ್ಮಣ ಅಥವಾ ಸೀತೆಯ ದೇವಸ್ಥಾನವೇ ಆಗಿರ್ಲಿ, ಅದು ನೋಂದಾಯಿತ ಟ್ರಸ್ಟ್. ಆ ಟ್ರಸ್ಟ್ಗೆ ಬಂದ ಸುಮಾರು 200 ಕೋಟಿ ರೂಪಾಯಿ ದೇಣಿಗೆ ಹಣವನ್ನ ಯಾರು ಲೂಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಧೈರ್ಯವಿದ್ರೆ, ನಿಜವಾದ ಹಿಂದೂ ಆಗಿದ್ರೆ ರಾಮ ಮಂದಿರದ ದೇಣಿಗೆ ಹಣವನ್ನ ಯಾರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ರಾಮ ಮಂದಿರ ಟ್ರಸ್ಟ್ ನ ಸದಸ್ಯರಾಗಿರುವ ಪೇಜಾವರ ಶ್ರೀಗಳು ದೇಣಿಗೆಯ ಲೆಕ್ಕ ಕೇಳಿದ್ದಾರೆ. RSS ಕೂಡ ನೋಂದಾಯಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಬೇಕು. ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರು ಪೇಜಾವರ ಶ್ರೀಗಳ ವಿರುದ್ಧವೂ ಇದ್ದಾರೆಯೇ ಅಂತೇಳಿ BK ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ. ರಾಮ ಮಂದಿರ ದೇಣಿಗೆ ದುರುಪಯೋಗ, ಪ್ರಧಾನಿ ಮೋದಿ ಸ್ಪಷ್ಟನೆ ಕೊಡಬೇಕು ಎಂದ ಪ್ರಿಯಾಂಕ್ ಖರ್ಗೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ಸಂಗ್ರಹಿಸಿದ್ದ ದೇಣಿಗೆ ಹಣದ ದುರುಪಯೋಗ ಆರೋಪಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶ ಸರ್ಕಾರ ಮೌನ ಮುರಿದು ಸ್ಪಷ್ಟನೆ ಕೊಡಬೇಕು ಅಂತೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಸಾರ್ವಜನಿಕರಿಂದ ಸಂಗ್ರಹಿಸಲಾದ ದೇಣಿಗೆ ಹಣ ಬಳಕೆಯ ಕುರಿತು ಸಂಪೂರ್ಣ ಪಾರದರ್ಶಕತೆ ಇರಬೇಕಿತ್ತು. ಸಂಬಂಧಿಸಿದ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶವನ್ನ ದೇಶದ ಜನರ ಮುಂದಿಡಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಕೇಜ್ರಿವಾಲ್ ಗುಡುಗು. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಕಳ್ಳತನ ಮತ್ತು ದುರ್ಬಳಕೆ ವಿವಾದದ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡ ಅರವಿಂದ್ ಕೇಜ್ರಿವಾಲ್ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಯೋಧ್ಯೆಯ ಹನುಮಾನ್ ಗಡಿ ದೇವಾಲಯಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಕೇಜ್ರಿವಾಲ್, ಶ್ರೀರಾಮನ ಹೆಸರನ್ನ ಬಳಸಿಕೊಂಡು ಅಧಿಕಾರಕ್ಕೆ ಬಂದ ಅವರನ್ನ ಇದೀಗ ಅದೇ ರಾಮನೇ ಅಧಿಕಾರದಿಂದ ಓಡಿಸಲಿದ್ದಾನೆ. ರಾಮ ಮಂದಿರದ ದೇಣಿಗೆ ದುರ್ಬಳಕೆಯಲ್ಲಿ ಭಾಗಿಯಾದ ಆರೋಪಿಗಳನ್ನ ಸಾಮಾಜಿಕವಾಗಿ ಬಹಿಷ್ಕರಿಸುವಂತೆ ಜನರಿಗೆ ಕರೆ ಕೊಟ್ಟಿದ್ದಾರೆ. ದೇಣಿಗೆ ಕಳ್ಳರು ಹಾಗೂ ಅವರನ್ನ ಬೆಂಬಲಿಸುವವರನ್ನ ಸಮಾಜದಿಂದ ದೂರವಿಡಬೇಕು. ಕಾನೂನು ತನ್ನ ಕೆಲಸ ಮಾಡಲಿ ಅಥವಾ ಬಿಡಲಿ, ನಾವು ಆ ಕೆಲಸವನ್ನ ಖಂಡಿತ ಮಾಡುತ್ತೇವೆ. ದೇವರಿಗೆ ದ್ರೋಹ ಬಗೆದ ಆ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗೋವರೆಗೂ ನಾವು ವಿರಮಿಸೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ 8 ಮಂದಿಯನ್ನ ಬಂಧಿಸಿರುವ ಕ್ರಮವನ್ನ ಕೇವಲ ಕಣ್ಣೀರಿಸುವ ತಂತ್ರ ಅಂತ ಜರಿದಿರುವ ಕೇಜ್ರಿವಾಲ್, ಬಂಧಿತರಾಗಿರುವವರು ಕೇವಲ ಕಿರಿಯ ನೌಕರರಾಗಿದ್ದಾರೆ. ನಿಜವಾದ ಹಿರಿಯ ಅಧಿಕಾರಿಗಳನ್ನ ಹಾಗೂ ಪ್ರಭಾವಿಗಳನ್ನ ರಕ್ಷಿಸುವ ಹುನ್ನಾರ ನಡೆಯುತ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಭಕ್ತರು ದೇವರಿಗೆ ಅರ್ಪಿಸಿದ್ದ ವಜ್ರ, ಬೆಳೆ ಬಾಳುವ ಹರಳುಗಳು, 200 ಕೋಟಿ ರೂಪಾಯಿ ನಗದು ಹಾಗೂ 200 ಕೆಜಿ ಬೆಳ್ಳಿಯ ಕಳವಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಈ ಹಿಂದೆ ಪ್ರತಿದಿನ 12 ರಿಂದ 14 ಲಕ್ಷ ರೂಪಾಯಿಗಳಷ್ಟು ದೇಣಿಗೆ ಹರಿದು ಬರುತ್ತಿತ್ತು. ಆದ್ರೆ ಈ ಕಳ್ಳತನ ಆರೋಪಗಳ ನಂತರ ಆ ಮೊತ್ತವು ದಿನಕ್ಕೆ 1 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆಯಾಗಿದೆ. ಇದು ಜನರ ವಿಶ್ವಾಸ ಕಸಿದಿರುವ ಸ್ಪಷ್ಟ ನಿದರ್ಶನ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. CCTV ನಾಪತ್ತೆ, SOP ನಿರ್ಲಕ್ಷ್ಯ.
ಶೌಚಾಲಯದಲ್ಲೂ ಹಣ, ದೇಣಿಗೆಗಳನ್ನ ಹೇಗೆ ವರ್ಗಾಯಿಸಲಾಗಿದೆ ಮತ್ತು ದುರುಪಯೋಗವಾದ ನಿಖರವಾದ ಮೊತ್ತವನ್ನ ದೃಢೀಪಡಿಸಲು ತನಿಖಾಧಿಕಾರಿಗಳು ಇನ್ನೂ ಪ್ರಯತ್ನಿಸುತ್ತಿದ್ದಾರೆ. ಈ ನಡುವೆ ಎಸ್ಐಟಿಯ ಪ್ರಾಥಮಿಕ ವರದಿಯು ಹಲವು ಪ್ರಮುಖ ಲೋಪಗಳನ್ನ ಸೂಚಿಸುತ್ತದೆ. ಮೂಲಗಳ ಪ್ರಕಾರ ಎಣಿಕೆ ಪ್ರಕ್ರಿಯೆಯಲ್ಲಿ ಭದ್ರತಾ ಸಿಬ್ಬಂದಿ ಇರಬೇಕಾದ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳು ಅಂದ್ರೆ ಎಸ್ಒಪಿಗಳು, ಎಣಿಕೆ ಕೋಣೆಗೆ ಪ್ರವೇಶಿಸುವ ಮತ್ತು ಹೊರಹೋಗುವ ಸಿಬ್ಬಂದಿಯನ್ನ ಪರಿಶೀಲಿಸುವುದು ಮತ್ತು 180 ದಿನಗಳವರೆಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂರಕ್ಷಿಸುವುದನ್ನು ಅನುಸರಿಸಲಾಗಿಲ್ಲ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮಾಜಿ ಚಾಲಕ ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ನಿಯಮಗಳನ್ನು ಉಲ್ಲಂಘಿಸಿ ಹಲವಾರು ಹುಂಡಿಗಳ ಕೀಲಿಗಳನ್ನು ಹೊಂದಿದ್ರು ಅಂತ ಮೂಲಗಳು ತಿಳಿಸಿವೆ. ಅನೇಕ ಹುಂಡಿಗಳು ಅಲ್ಲಿದ್ವು. ಆದ್ದರಿಂದ ಟಿನ್ನುವಿನ ಬಳಿ ಇದ್ದ ಕೀಲಿಗಳಿಗೆ ಸಂಬಂಧಿಸಿದ ಹುಂಡಿಗಳಿಗೆ ಬಂದಿದ್ದ ನಗದು ದುರುಪಯೋಗವಾಗಿದೆ. ಇದಕ್ಕೆ ಎಸ್ಒಪಿಗಳನ್ನ ಅನುಷ್ಠಾನಗೊಳಿಸುವಲ್ಲಿನ ಸರಳತೆಯೇ ಕಾರಣ ಅಂತ ಹೇಳಲಾಗಿದೆ. ಹುಂಡಿಗಳಿಗೆ ಸಂಬಂಧಿಸಿದ ನಿಖರವಾದ ಕಾರ್ಯವಿಧಾನವನ್ನ ಇನ್ನೂ ಸ್ಥಾಪಿಸಲಾಗ್ತಿದೆ ಎನ್ನಲಾಗುತ್ತಿದೆ. ದೇಣಿಗೆ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿವೆ ಅಂತೇಳಿ ಟ್ರಸ್ಟ್ ಅಧಿಕಾರಿಗಳು ಅನುಮಾನಿಸಿದ ನಂತರ 2025ರಲ್ಲಿ ಟ್ರಸ್ಟ್ ಅಧಿಕಾರಿಗಳು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿನಿಧಿಗಳು ಭಾಗವಹಿಸಿದ್ದ ಸಭೆಯಲ್ಲಿ ಎಸ್ಒಪಿಗಳನ್ನ ಅಂತಿಮಗೊಳಿಸಲಾಯಿತು. ದೇವಾಲಯದ ಟ್ರಸ್ಟ್ ಸದಸ್ಯ ಅನಿಲ್ ಮಿಶ್ರಾ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿನಿಧಿ ಗೋವಿಂದ್ ಮಿಶ್ರಾ ಅವರು ಎಸ್ಒಪಿಗಳನ್ನ ಔಪಚಾರಿಕವಾಗಿ ಅನುಮೋದಿಸಿದ್ರು. ದೇಣಿಗೆ ಎಣಿಕೆ ಸಿಬ್ಬಂದಿಗೆ ಪಾಕೆಟ್ಗಳಿಲ್ಲದ ಬಟ್ಟೆ ಧರಿಸಲು ಅಗತ್ಯವಿರುವ ಡ್ರೆಸ್ ಕೋಡ್, ಸೈನಿಕ್ ಸೆಕ್ಯೂರಿಟಿ ಸರ್ವಿಸಸ್ ಏಜೆನ್ಸಿ ಮೂಲಕ ಕಾವಲುಗಾರರನ್ನ ನಿಯೋಜಿಸುವುದು, ದೇಣಿಗೆ ಎಣಿಕೆ ಕೊಠಡಿಗಳಿಗೆ ಪ್ರವೇಶಿಸುವ ಮತ್ತು ಹೊರಹೋಗುವ ಎಲ್ಲಾ ಸಿಬ್ಬಂದಿಯನ್ನ ನಿಯಮಿತವಾಗಿ ತಪಾಸಣೆ ಮಾಡೋದು ಮತ್ತು ರ್ಯಾಂಡಮ್ ತಪಾಸಣೆಗಳನ್ನ ಈ ಎಸ್ಒಪಿಗಳು ಒಳಗೊಂಡಿವೆ. ಈ ಯಾವುದೇ ಮಾನದಂಡಗಳನ್ನ ಪಾಲಿಸಲಾಗಿಲ್ಲ ಅಂತ ಮೂಲಗಳು ತಿಳಿಸಿವೆ. ದೇಣಿಗೆ ಎಣಿಕೆ ಪ್ರಕ್ರಿಯೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಡ್ಡಾಯವಾಗಿ 180 ದಿನಗಳ ಬದಲಿಗೆ 45 ದಿನಗಳವರೆಗೆ ಉಳಿಸಿಕೊಳ್ಳಲಾಗಿದೆ ಅಂತೇಳಿ ಎಸ್ಐಟಿ ಕಂಡುಹಿಡಿದಿದೆ. ಎಸ್ಐಟಿ ವರದಿ ಪ್ರಕಾರ ದೇಣಿಗೆ ಎಣಿಕೆಯ ಉಸ್ತುವಾರಿ ಮತ್ತು ಆರೋಪಿ ಸುಭಾಷ್ ಶ್ರೀವಾಸ್ತವ್ ಅವರನ್ನ ಟ್ರಸ್ಟ್ನ 3 ಉನ್ನತ ಕಾರ್ಯಕಾರಿಣಿಗಳಲ್ಲಿ ಒಬ್ಬರ ಶಿಫಾರಸಿನ ಮೇರೆಗೆ ನೇಮಿಸಲಾಗಿದೆ. ರಾಮ ಮಂದಿರದಲ್ಲಿ ದೇಣಿಗೆ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತೇಳಿ ಕಳೆದ ಜೂನ್ 7ರಂದು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆರೋಪಿಸಿದ ನಂತರ ಈ ವಿವಾದ ಭುಗಿಲೆದ್ದಿತ್ತು. ಆದ್ರೆ ಅವರ ಆರೋಪವನ್ನ ರೈ ತಳ್ಳಿ ಹಾಕಿದ್ರು. ನಡೆಯುತ್ತಿರುವ ಆಂತರಿಕ ಲೆಕ್ಕ ಪರಿಶೋಧನೆಯ ಸಮಯದಲ್ಲಿ ಗಮನಾರ್ಹವಾದ ಏನು ಬೆಳಕಿಗೆ ಬಂದಿಲ್ಲ ಅಂತೇಳಿ ರೈ ಹೇಳಿದ್ರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆದೇಶದ ಮೇರೆಗೆ ಜೂನ್ 13ರಂದು ರಚಿಸಲಾದ ಎಸ್ಐಟಿ ಈ ಮೌಲ್ಯಮಾಪನಕ್ಕೆ ವಿರುದ್ಧವಾಗಿ ಕಾಣುತ್ತದೆ. ಸಂಶೋಧನೆಗಳ ಸ್ವರೂಪವು ದೇವಾಲಯದ ನಿರ್ವಹಣಾ ವ್ಯವಸ್ಥೆಯ ಪ್ರಮುಖ ಪುನರ್ ಪರಿಶೀಲನೆಯ ಅಗತ್ಯವನ್ನ ಸೂಚಿಸುತ್ತದೆ ಅಂತ ಮೂಲಗಳು ತಿಳಿಸಿವೆ. ದೇಣಿಗೆ ದುರುಪಯೋಗ, ಗಂಭೀರ ಕಾರ್ಯವಿಧಾನದ ಲೋಪಗಳು ಮತ್ತು ದೇವಾಲಯದ ಆಡಳಿತದಲ್ಲಿನ ನಿರ್ಲಕ್ಷ್ಯ ಅಂತ ವಿವರಿಸಿದ್ದನ್ನ ಬಹಿರಂಗಪಡಿಸಲು ಎಸ್ಐಟಿ 6 ದಿನಗಳನ್ನು ತೆಗೆದುಕೊಂಡಿದೆ. ಜೂನ್ 23ರಂದು ಸರ್ಕಾರಕ್ಕೆ ಸಲ್ಲಿಸಲಾದ ಪ್ರಾಥಮಿಕ ವರದಿಯ ಭಾಗವಾಗಿ ಈ ಅಂಶಗಳು ಬಹಿರಂಗಗೊಂಡಿವೆ. ಜನವರಿ 22, 2024ರಂದು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ರಾಮಮಂದಿರಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಇದರ ಪರಿಣಾಮವಾಗಿ ನಗದು ಮತ್ತು ಅಮೂಲ್ಯ ಕಾಣಿಕೆಗಳು ತೀವ್ರವಾಗಿ ಹೆಚ್ಚಾಗಿವೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ವಿವಾದ ಭುಗಿಲೆದ್ದ ನಂತರ ಮತ್ತು ಎಸ್ಐಟಿ ರಚನೆಯಾದ ಸ್ವಲ್ಪ ಮೊದಲು ದೇಣಿಗೆ ಎಣಿಕೆ ಕೊಠಡಿಯ ಬಳಿಯ ಶೌಚಾಲಯದಿಂದ 2.5 ಲಕ್ಷ ರೂಪಾಯಿಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು ಅಂತೇಳಿ ಮೂಲಗಳು ತಿಳಿಸಿವೆ. ಟ್ರಸ್ಟ್ ಅನ್ನ ನಿರ್ವಹಿಸುವವರಿಗೆ ಈ ಬೆಳವಣಿಗೆಗಳು ಅಗಾಧ ಮುಜುಗರ ತಂದಿಟ್ಟಿವೆ. ಅದೇನೇ ಇದ್ರೂ ಮಹಾಕುಂಭ ಮೇಳದ ಸಮಯದಲ್ಲಿ ಕೋಟ್ಯಾಂತರ ಭಕ್ತರು ಶ್ರದ್ಧೆಯಿಂದ ಸಮರ್ಪಿಸಿದ ಹಣವನ್ನ ಈ ರೀತಿ ಲೂಟಿ ಮಾಡಿರೋದು ಇಡೀ ದೇಶದ ಭಕ್ತರ ಮನಸ್ಸಿಗೆ ಭಾರಿ ಆಘಾತವನ್ನುಂಟು ಮಾಡಿದೆ. ಹಾಗಾದ್ರೆ ರಾಮ ಮಂದಿರದ ಈ ದೇಣಿಗೆ ಹಗರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.